Hello, Namaskara. Welcome back. Welcome to Nam Diploma channel. So, dear DCT 2026 aspirants, ಇವಾಗೆಲ್ಲ ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ. ಡಿಪ್ಲೊಮಾ ರಿಸಲ್ಟ್, DCT ರಿಸಲ್ಟ್ಸ್ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಬರೋದು ನಿಮಗೆ ಕೌನ್ಸಿಲಿಂಗ್ ರೌಂಡ್ಸ್. ಆಮೇಲೆ ಅಲ್ಲಿ ಬರೋ ವರ್ಡ್ ನಿಮಗೆ ದಟ್ ಇಸ್ ದ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಅಂದ್ರೆ ಏನು ಎಕ್ಸಾಕ್ಟ್ಲಿ? ಆಪ್ಷನ್ ಎಂಟ್ರಿ ಮೀನ್ಸ್ ನಿಮಗೆ ಒಂದು ಕಾಲೇಜ್ ಬೇಕು ಅಂತಂದ್ರೆ ನೀವೊಂದು ಪ್ರಿಯಾರಿಟಿ ವೈಸ್ ಕಾಲೇಜ್ ಲಿಸ್ಟ್ ನ ಪ್ರೊವೈಡ್ ಮಾಡಬೇಕು ಸಾಫ್ಟ್ವೇರ್ಗೆ. ಅದು ನಿಮ್ಮ ರ್ಯಾಂಕಿಂಗ್ ನೋಡ್ಕೊಂಡು ನೀವು ಕೇಳಿರೋ ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೊಟ್ಟಿರೋ ಲಿಸ್ಟ್ ಕರೆಕ್ಟ್ ಆಗಿದ್ರೆ ಮ್ಯಾಚ್ ಆದ್ರೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇನ್ ಕೇಸ್ ಮ್ಯಾಚ್ ಆಗ್ಲಿಲ್ವಾ ಸೀಟು ಅಲಾಟ್ಮೆಂಟ್ ಆಗಲ್ಲ. ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ ಇಲ್ಲಿ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಅಂಡ್ ದೆನ್ ದ ಕಾಲೇಜ್ ಲಿಸ್ಟ್ ಪ್ರಿಪರೇಷನ್. ದಿಸ್ ದ ಮೇನ್ ಥಿಂಗ್ ಯು ನೀಡ್ ಟು ಫೋಕಸ್ ಆನ್. ಓದಿರೋದು ಇಲ್ಲಿವರೆಗೂ ಒಂದು ಪಾರ್ಟ್ ಆದ್ರೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ರೌಂಡ್ಸ್ ಏನ್ ಬರುತ್ತೆ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಆಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಆಪ್ಷನ್ಸ್ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ 3 ರೌಂಡ್ಸ್ ಬರುತ್ತೆ. 3 ರೌಂಡ್ಸ್ ಅಲ್ಲೂ ಕಾಲೇಜಸ್ ಸಿಗಲ್ಲ. ಯಾಕೆಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ನೋಡಿರ್ತೀನಿ, ಎಷ್ಟೋ ರ್ಯಾಂಕಿಂಗ್ ಬಂದಿರುತ್ತೆ, 8,000 10,000, ಅವ್ರು ಬರೀ ಟಾಪ್ ಕಾಲೇಜ್ ಒಂದು 10 ಎಂಟ್ರಿ ಕೊಡ್ತಾರೆ, 15 ಎಂಟ್ರಿ ಕೊಡ್ತಾರೆ, ಬರೀ 5 ಎಂಟ್ರಿ ಮಾಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ 3 ಎಂಟ್ರಿ ಮಾಡಿದ್ದಾರೆ. 3 ಕಾಲೇಜ್ ಕೊಟ್ಬಿಟ್ಟು ನಂಗೆ ಕೊಡ್ಬೇಕು ಅಂತಾರೆ. ಯಾವ್ದು ಕೊಡ್ತಾರೆ? ಟಾಪ್ ಕಾಲೇಜ್ ಕೊಡ್ತಾರೆ. ಇವಾಗ ಟಾಪ್ ಕಾಲೇಜ್ ಅಂದ್ರೆ ಯಾವ್ದು? MS ರಾಮಯ್ಯ, RV, PS ಈ ತರ ಬರುತ್ತೆ ನಮ್ಗೆ ಇಲ್ಲಿ. ಅದು ಕೊಟ್ಬಿಡ್ತಾರೆ. ಎಲ್ಲಿ ಸಿಗುತ್ತೆ? ಅಲ್ಲಿ ಸಿಗಲ್ಲ. ಯಾಕಂದ್ರೆ ಕಟ್ ಆಫ್ ಅದಕ್ಕೆ ಕಡಿಮೆ ಇರುತ್ತೆ. ಇದು ಪ್ರಾಬ್ಲಮ್ ಫೇಸ್ ಆಗೋದು. ಇದನ್ನೇ ಹೇಳ್ತಾ ಇರೋದು ನಿಮ್ಗೆ. ತಿಳ್ಕೊಳ್ಳಿ ಆಪ್ಷನ್ ಎಂಟ್ರಿ ಅಂದ್ರೆ ಏನು. ಮೇನ್ಲಿ ಕಾಲೇಜ್ ಲಿಸ್ಟ್ ನ ಪ್ರಿಪೇರ್ ಮಾಡಬೇಕು. ಇದ್ರ ಬಗ್ಗೆ ನಾನು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇರೋದು. ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಯಾವ್ದು ಬರುತ್ತೆ ಚೆಕ್ ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೇನಾಗುತ್ತೆ ನೋಡಿ, ಈ ತರ ಒಂದು ಬರುತ್ತೆ, ಯು ಆರ್ ನಾಟ್ ಬೀನ್ ಅಲಾಟೆಡ್ ಎನಿ ಕಾಲೇಜ್ ಅಂತ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ. ಸೊ ಇದು ಪ್ರಾಬ್ಲಮ್ ಆಗೋದು. ತುಂಬಾ ಜನ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆಗುತ್ತೆ. ಈ ಸಲಿನೂ ಆಗುತ್ತೆ, ಬರ್ದಿಟ್ಕೊಳ್ಳಿ. ನೀವು ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಈ ತರ ನಿಮ್ಗೆ ಕಾಣಿಸುತ್ತೆ, ಯು ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್. ಇದು 2025 ಬಂದಿರೋದು. ಯಾಕೆ ಬರುತ್ತೆ ಸರ್ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಒಂದಿರುತ್ತೆ, ನೀವು ಕೇಳಿರೋ ಲಿಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಟಾಪ್ ಕಾಲೇಜ್ ಇದೆ ನಿಮಗೆ, ನೀವು 10,000 ರ್ಯಾಂಕಿಂಗ್ ಬಂದಿರೋ ಈ ಟಾಪ್ ಕಾಲೇಜ್ ಒಂದು 10 ಎಂಟ್ರಿ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಅವನಿಗೆ? ಸಿಗಲ್ಲ. ನಿಮ್ಮ 10,000 ರ್ಯಾಂಕಿಂಗ್ ಯಾವ ಕಾಲೇಜ್ ಬರುತ್ತೆ ಅದನ್ನ ನೋಡ್ಕೊಂಡು ಎಂಟ್ರಿ ಮಾಡಬೇಕು. ಅದನ್ನ ಎಲ್ಲಿ ಸಿಗುತ್ತೆ ಅಂದ್ರೆ ಪ್ರೀವಿಯಸ್ ಇಯರ್ ಕಟ್ ಆಫ್ PDF ನ ರೆಫರ್ ಮಾಡಬೇಕು. ರೌಂಡ್ 1 ಗೆ ಕಟ್ ಆಫ್ PDF ಇದೆ, ರೌಂಡ್ 2 ಗೆ ಕಟ್ ಆಫ್ PDF ಇದೆ, ರೌಂಡ್ 3 ಗೆ ಕಟ್ ಆಫ್ PDF ಇದೆ. ಅದು ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಆಲ್ರೆಡಿ ಹೇಳಿದೀನಿ ನಿಮ್ಗೆ, ND ಅಕಾಡೆಮಿ ಆಪ್ ಅಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ K ವೆಬ್ಸೈಟ್ ಹೋಗಿ ಅಲ್ಲಿ ಸಿಗುತ್ತೆ ನಿಮ್ಗೆ. ನೀವು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಇದರ ಆಗುತ್ತೆ. ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಅಂತಂದ್ರೆ ನೋಡಿ, ಒಂದು ಆಪ್ಷನ್ ಎಂಟ್ರಿ ಅಂತ ಬಂದಾಗ ಒಂದು ಲಾಗಿನ್ ಕೊಡ್ತಾರೆ. ನೀವು ಹೆಂಗ್ ಅಪ್ಲಿಕೇಶನ್ ಫಿಲ್ ಮಾಡಿದ್ರಿ, ಒಂದು ಆಪ್ಷನ್ ಎಂಟ್ರಿ ಅಂದಾಗ ಒಂದು ಲಾಗಿನ್ ಕೊಡ್ತಾರೆ. ಲಾಗಿನ್ ಮಾಡಿದಾಗ ನಿಮ್ಗೆ ಕಾಲೇಜ್ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಇಲ್ಲಿ ನೀವು ಕೊಡ್ತಾ ಹೋಗ್ಬೇಕು ನೋಡಿ. ಫಸ್ಟ್ ನನಗೆ ಇಲ್ಲಿ RV ಕಾಲೇಜ್ ಬೇಕು, ಸೆಕೆಂಡ್ RNSIT ಬೇಕು, ಥರ್ಡ್ RV ಕಾಲೇಜ್ ಬೇಕು, ಫಸ್ಟ್ ನನಗೆ CS ಹೋಗ್ತೀನಿ, ನೆಕ್ಸ್ಟ್ RNSIT CS ಹೋಗ್ತೀನಿ, ಅಲ್ಲಿಲ್ಲ RV ಕಾಲೇಜ್ ಸೈಬರ್ ಸೆಕ್ಯೂರಿಟಿ ಹೋಗ್ತೀನಿ. ಈ ತರ ಪ್ರಿಯಾರಿಟಿ ಕೊಡ್ತಾ ಬರಬೇಕು. ಕೊಟ್ಟಾಗ ಏನಾಗುತ್ತೆ, ಅದು ಬಂದು ಚೆಕ್ ಮಾಡುತ್ತೆ ಸಾಫ್ಟ್ವೇರ್. ನೀವು ಫಸ್ಟ್ ಪ್ರಿಯಾರಿಟಿ ಏನ್ ಕೊಟ್ಟಿದ್ದೀರಾ, ನಿಮ್ಮ ರ್ಯಾಂಕಿಂಗ್ ಕೊಟ್ಟರು, ನಿಮ್ಮ ರ್ಯಾಂಕಿಂಗ್ಗೆ ಎರಡಕ್ಕೂ ಮ್ಯಾಚ್ ಆಯ್ತು, ಅಲ್ಲಿ ಸೀಟ್ ಇತ್ತು ಅಂದ್ರೆ ಅಲಾಟ್ಮೆಂಟ್ ಮಾಡುತ್ತೆ, ಇಲ್ಲ ಅಲಾಟ್ಮೆಂಟ್ ಮಾಡಲ್ಲ. ಆಮೇಲೆ ಎಷ್ಟು ನಂಬರ್ ಆಫ್ ಆಪ್ಷನ್ಸ್ ಕೊಡಬೇಕು, ನಾವು ಪ್ರಿಯಾರಿಟಿ ಕೊಡಬೇಕು ಏನ್ ಸರ್ ಅಂದ್ರೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಂಡರ್ಗೂ ನೋಡ್ತಾ ಇರಿ. ಇವೆಲ್ಲ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ನೋಡಿ, ಈ ಹುಡುಗನ್ಗೆ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ 4 ಅಂತ ಇದೆ. ಅಂದ್ರೆ 4ನೇ ಎಂಟ್ರಿ ಮಾಡಿರ್ತಾನಲ್ಲ, ಇಲ್ಲಿ 4ನೇದು ಅಲಾಟ್ಮೆಂಟ್ ಆಗಿದೆ. ಸೊ ಇದು ಡಸಂಟ್ ಮ್ಯಾಟರ್ ಯಾವ ಆಪ್ಷನ್ಸ್ ಎಂಟ್ರಿ ಮಾಡೋದು, ನೀವು ಎಷ್ಟು ಬೇಕು ಕೊಡಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಸರ್ ನಾವು ಈ ತರ ಎಷ್ಟು ಕೊಡಬೇಕು ಅಂದ್ರೆ ಎಷ್ಟು ಬೇಗ ಕೊಡಬಹುದು, 100 ಕೊಡಬಹುದು, 120 ಕೊಡಬಹುದು, 70 ಕೊಡಬಹುದು, ಮ್ಯಾಕ್ಸಿಮಮ್ 60 to 70 ಸಾಕಾಗುತ್ತೆ ನಿಮ್ಗೆ, ಕೊಡಬಹುದು. ತಿಳ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇರೋದು. ಸೊ ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಯು ಆರ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ. ಆಮೇಲೆ ಇನ್ನ ಒಂದಾಗುತ್ತೆ ಅಂದ್ರೆ ಲೋವರ್ ಪ್ರಿಯಾರಿಟಿ. ಫಾರ್ ಎಕ್ಸಾಂಪಲ್ ನಿಮಗೆ ಯು ಆರ್ ಕೇಪಬಲ್ ಆಫ್ ಗೆಟಿಂಗ್ ಸೀಟ್ ಇನ್ RV and PES. ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ MSRT, ಇನ್ನೊಂದು RNSIT ಅಥವಾ ದಯಾನಂದ್ ಸಾಗರ್ ಏನೋ ಬರುತ್ತೆ, ಅಥವಾ RNSIT ಅಂತ ಬರುತ್ತೆ. ನೀವೇನಾದ್ರೂ ಫಸ್ಟ್ ಅದನ್ನ ಹಾಕ್ಬಿಟ್ಟಿದ್ದೀರಾ ಅಂತಂದ್ರೆ ನಿಮ್ಗೆ RV ಸಿಗೋಂಗಿದ್ರು ಅದೇನಾಗುತ್ತೆ, ಪ್ರಿಯಾರಿಟಿ ಚೇಂಜ್ ಆಯ್ತು ಅಂತಂದ್ರೆ ನಿಮ್ಗೆ RNS ಸೀಟ್ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಆಮೇಲೆ ಏನೋ ಚೇಂಜಸ್ ಮಾಡ್ಕೊಳಕ್ ಆಗಲ್ಲ. ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಸರ್ ಚೇಂಜಸ್ ಮಾಡ್ಕೊಂತೀನಿ ಅಂದ್ರೆ ಅಲ್ಲಿ ಸೀಟ್ ಇದ್ರೆ ಸಿಗುತ್ತೆ, ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ಪ್ರಾಬ್ಲಮ್ ಇದೆ ಆಪ್ಷನ್ ಎಂಟ್ರಿಲಿ. ಇದಕ್ಕೆ ಇದ್ರ ಬಗ್ಗೆ ಗಮನ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಳ್ಳಿ, ಕಾಲೇಜ್ ಲಿಸ್ಟ್ ಬಗ್ಗೆ ತಿಳ್ಕೊಳ್ಳಿ, ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಯಾವ ತರ ಬೇಕೋ ರೆಡಿ ಮಾಡ್ಕೊಬಹುದು, ಯಾರು ಹೆಂಗ್ ಬೇಕೋ ಎಂಟ್ರಿ ಮಾಡ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ. ಇವತ್ತು ಬಂದಿರೋದು ನಾನು ನಿಮ್ಗೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ತಿಳ್ಕೊಳ್ಳೋದಕ್ಕೆ. ಓಕೆ, ಸೊ ಕರೆಕ್ಟ್ ಆಗಿ ಮಾಡಿದ್ರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ಅಲಾಟ್ಮೆಂಟ್ ಆಗಲ್ಲ. ಸೊ ಇಷ್ಟು ಕವರ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ND ಅಕಾಡೆಮಿ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ವ್ಯೂಸ್ ನನಗೆ ಮೋಟಿವೇಶನ್. ಹುಡುಗರು ಜಾಸ್ತಿ ಜನ ನೋಡ್ತಾ ಇದಾರೆ ಅಂದ್ರೆ ಇನ್ನ ವಿಡಿಯೋಸ್ ಮಾಡಕ್ ಟ್ರೈ ಮಾಡ್ತೀನಿ. ಇನ್ನ ಯಾವ ವಿಡಿಯೋಸ್ ಬೇಕಾದ್ರೂ ಮಾಡಕ್ ನಾನು ರೆಡಿ ಇದ್ದೀನಿ. ಬಟ್ ಒಂದು ಎನರ್ಜಿ ನನಗೊಂದು ಬೇಕಲ್ವಾ, ನಿಮ್ ವ್ಯೂಸ್ ನಮ್ಗೆ ಎನರ್ಜಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ಹೆಚ್ಚು ನೋಡಿ, ನನಗೊಂದು ಮೋಟಿವೇಶನ್ ಸಿಗುತ್ತೆ.
ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ವಾಟ್ ಇಸ್ ಆಪ್ಷನ್ ಎಂಟ್ರಿ ಅಂದ್ರೆ ಆಲ್ರೆಡಿ ಗೊತ್ತಾಯ್ತು ನಿಮಗೆ. ಆಪ್ಷನ್ ಎಂಟ್ರಿ ಅಂದ್ರೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಬೇಕು ಅಂತಂದ್ರೆ ಕಾಲೇಜ್ ಜಾಯ್ನ್ ಆಗಬೇಕು ಅಂದ್ರೆ ಸೀಟ್ ಅಲಾಟ್ಮೆಂಟ್ ಆಗಬೇಕು ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಇಷ್ಟು ಓವರ್ ಆಲ್ ಐಡಿಯಾ ಗೊತ್ತಾಯ್ತು ನಿಮ್ಗೆ ಇವಾಗ. ಸೊ ಫಸ್ಟ್ ಕೌನ್ಸಿಲಿಂಗ್ ರೌಂಡ್ಸ್ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಕಾಲೇಜ್ ಲಿಸ್ಟ್ ನ ಪ್ರಿಪೇರ್ ಮಾಡಿ, ಪ್ರಿಯಾರಿಟಿ ವೈಸ್ ಕರೆಕ್ಟ್ಲಿ ಎಂಟರ್ ಮಾಡಿ, ಕರೆಕ್ಟ್ಲಿ ಎಂಟರ್ ದ ಆರ್ಡರ್ಡ್ ವೈಸ್ ಲಿಸ್ಟ್ ಆಫ್ ಕಾಲೇಜ್. ಕರೆಕ್ಟ್ ಆರ್ಡರ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡೋ ಟೈಮಲ್ಲಿ ತಪ್ಪು ಮಾಡ್ತೀರಾ. ಇದೇ ಫಾರ್ ಎಕ್ಸಾಂಪಲ್ ತುಂಬಾ ಜನ ಅನುಭವಿಸಿರ್ತೀರಾ ಇವಾಗ. ಸರ್ ಆಪ್ಷನ್ ಎಂಟ್ರಿ ಇವಾಗ ಎಕ್ಸಾಮ್ ಅಲ್ಲಿ ಸರ್ ಎಲ್ಲ ಕರೆಕ್ಟ್ ಟಿಕ್ ಮಾಡಿದೆ ಸರ್, OMR ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ಬಿಟ್ಟೆ ಸರ್, ಅದು ಮಾರ್ಕ್ಸ್ ಕಟ್ ಆಗೋಯ್ತು ಸರ್, ನನಗೆ ಟಾಪ್ ಅಲ್ಲಿ ಬರ್ಬೇಕಾಯ್ತು ಮಿಸ್ ಆಗೋಯ್ತು ಸರ್. ನಮ್ಮ ಹುಡುಗರೆ ಸುಮಾರು ಜನ ಮಾಡಿದ್ದಾರೆ. ಕರೆಕ್ಟ್ ಆಗಿ ಕ್ವಶನ್ ಪೇಪರ್ ಟಿಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಬೇಕು, ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ದಾರೆ. ಆಮೇಲೆ ಕರೆಕ್ಟ್ ಆಗಿ ಆನ್ಸರ್ ಟಿಕ್ ಮಾಡಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಂಡು ಅದೆಲ್ಲ ಇದು ಅನ್ಕೊಂಡು ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಆಲ್ರೆಡಿ ಅನುಭವಿಸಿದಾರ. ಮತ್ತೆ ಆಪ್ಷನ್ ಎಂಟ್ರಿ ಇದು ಆಗೋದು ಬೇಡ ಅಂತ ಒಂದು ಐಡಿಯಾ ಕೊಡ್ತಾ ಇದೀನಿ ನಿಮ್ಗೆ. ಸೊ ನೋಡಿ ಇದೇ ಹೇಳಿದ್ನ ನಿಮ್ಗೆ. ಒಂದು ಆಪ್ಷನ್ ಎಂಟ್ರಿ ಲಾಗಿನ್ ಕೊಡ್ತಾರೆ, ಅಲ್ಲಿ ಆಪ್ಷನ್ಸ್ ಕೊಡ್ಬೇಕಾಗುತ್ತೆ ನೋಡಿ. ಇಲ್ಲಿ ಕಾಲೇಜಸ್ ತರ ಹೋಗ್ಬೋದು, ಕೋರ್ಸ್ ತರ ಹೋಗ್ಬೋದು, ಅವೆಲ್ಲ ಆಮೇಲೆ ಲೈವ್ ಡೆಮೋ ಕೊಡ್ತೀನಿ ನಿಮ್ಗೆ. ನೋಡಿ ಫಾರ್ ಎಕ್ಸಾಂಪಲ್ RV ಕಾಲೇಜ್ ತಗೊಂಡ್ರೆ ನಿಮ್ಗೆ ಎಷ್ಟು ಬ್ರಾಂಚ್ ಇಂಡಿಕೇಟ್ ಆಗುತ್ತೆ, ಇಲ್ಲಿ ಫೀಸು ಇಂಡಿಕೇಟ್ ಆಗುತ್ತೆ. ಲಾಸ್ಟ್ ಟೈಮ್ ಫೀಸು ಕೊಟ್ಟಿರ್ಲಿಲ್ಲ, ಅವ್ರು ಫೀಸ್ ಸ್ಟ್ರಕ್ಚರ್ ಕೊಟ್ಟಿಲ್ಲ. ಈ ಸಲ ಕೊಡ್ತಾರಲ್ಲ ಗೊತ್ತಿಲ್ಲ. ಆಲ್ರೆಡಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಮಾಡಿದೀನಿ, ಅದು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋದು ನಿಮ್ಗೆ. ಸೊ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇದು ಹೇಳಿದ್ ನಿಮ್ಗೆ ಪ್ರಿಯಾರಿಟಿ ಆರ್ಡರ್ ಅಂದ್ಬಿಟ್ಟು. ನನಗೆ ಫಸ್ಟ್ ಇಲ್ಲಿ ಬೇಕು, ನೀವು ಫಿಕ್ಸ್ ಆಗಿ ಫಸ್ಟ್ ಸೆಕೆಂಡ್ ಇಲ್ಲಿ ಬೇಕು, ಥರ್ಡ್ ಇಲ್ಲಿ ಬೇಕು, ಫೋರ್ತ್ ಇಲ್ಲಿ ಬೇಕು, ಪ್ರಿಪೇರ್ ಆಗಿ. ಆಗ್ಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ ಅಲಾಟ್ಮೆಂಟ್ ಆಗುತ್ತೆ, ಕರೆಕ್ಟ್ ಆಗಿ ಮಾಡ್ಲಿಲ್ಲ ಈ ವಿಂಡೋನ ನೀವು ನೋಡ್ಬೇಕಾಗತ್ತೆ. ಗಮನ ಇಟ್ಕೊಳ್ಳಿ, ಇಲ್ಲಿ 25 ಇರೋದು ಏನಾಗುತ್ತೆ 2026 ಅಂತ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಯು ಆರ್ ನಾಟ್ ಬಿನ್ ಆಲ್ರೆಡಿ ಎನ್ ಸೀಟ್ ಅಂತ ಬರುತ್ತೆ. ಅವಾಗ ಎದೆ ಢಣ್ 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 ಅಂತ ಹೊಡ್ಕೊಂತದ. ಅವಾಗ ಸರ್ ನಮ್ಮ ಫ್ರೆಂಡ್ ಬಂದ್ಬಿಟ್ಟೆ ಸರ್ ನನಗೆ ಬಂದಿಲ್ಲ ಸರ್, ಇವೆಲ್ಲ ಆಗ್ತವೆ. ಯಾಕೆ ಅಂತಂದ್ರೆ ನೀವು ಪ್ರಿಯಾರಿಟಿ ಕೊಟ್ಟಿರಲ್ಲ. ಅಂದ್ರೆ ಈ ಪ್ರಿಯಾರಿಟಿ ಏನಿದೆ ಈ ಲಿಸ್ಟ್ ಅಕಾರ್ಡಿಂಗ್ಲಿ ಪ್ರಿಪೇರ್ ಮಾಡಿರಲ್ಲ ನೀವು. ಅರ್ಥ ಆಯ್ತಾ? ಸೊ ಗಮನ ಇರ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ದ ಥಿಂಗ್, ಕಾಲೇಜ್ ರೌಂಡ್ಸ್. ನಿಮ್ಗೆ ಕೌನ್ಸಿಲಿಂಗ್ ರೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡಿ, ಫಸ್ಟ್ ಕೌನ್ಸಿಲಿಂಗ್ ರೌಂಡ್ಸ್ ಬಗ್ಗೆ ನೋಡೋಣ. ಸೊ ಕೌನ್ಸಿಲಿಂಗ್ ರೌಂಡ್ಸ್ ಒಂದು 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3. ಎಲ್ಲಾರು 3 ರೌಂಡ್ಗೆ ಎಲಿಜಿಬಲ್ ಇದ್ದೀರಾ? ಚೆನ್ನಾಗಿ ತಲೆ ಕೆಡ್ಸಕ್ ಹೋಗ್ಬೇಡಿ. ಫಸ್ಟ್ ಥಿಂಗ್, ಎಲ್ಲಾರು ಯಾರು ಪಾಸ್ ಆಗಿದ್ದೀರಾ? ಇವಾಗ ಫಸ್ಟ್ ಇದು ಯಾವಾಗ ಬರುತ್ತೆ ಅಂತಂದ್ರೆ, ಫಸ್ಟ್ ಥಿಂಗ್ ನಿಮ್ಗೆ DCT ರಿಸಲ್ಟ್, ಡಿಪ್ಲೊಮಾ ರಿಸಲ್ಟ್ ಬರಬೇಕು. ಡಿಪ್ಲೊಮಾ ರಿಸಲ್ಟ್ ಬಂದಾದ್ಮೇಲೆ DCT ರಿಸಲ್ಟ್ ಬರುತ್ತೆ. DCT ರಿಸಲ್ಟ್ ರ್ಯಾಂಕಿಂಗ್ ಬರುತ್ತೆ. ರ್ಯಾಂಕಿಂಗು ಫೇಲ್ ಆದವನ್ಗೂ ಬರುತ್ತೆ, ಪಾಸ್ ಆದವನ್ಗೂ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಫೇಲ್ ಆದವನ್ಗೂ ರ್ಯಾಂಕಿಂಗ್ ಬರುತ್ತೆ, ಪಾಸ್ ಆದವನ್ಗೂ ರ್ಯಾಂಕಿಂಗ್ ಬರುತ್ತೆ. ಡಿಪ್ಲೊಮಾ ಕ್ಲಿಯರ್ ಆಗಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಆಗಲ್ಲ, ಬಟ್ ನಿಮ್ಗೆ ರ್ಯಾಂಕಿಂಗ್ ಬಂದಿರುತ್ತೆ. ಸೊ ನಿಮ್ಗೆ ಇನ್ನೊಂದು ಆಪ್ಷನ್ ಇರುತ್ತೆ, ಮೇಕಪ್ ಎಕ್ಸಾಮ್ ಆಪ್ಷನ್ ಇರುತ್ತೆ. ಸೊ ಮೇಕಪ್ ಎಕ್ಸಾಮ್ ತಗೊಂಡು ಇನ್ನ ಒಂದು ಚಾನ್ಸ್ ಇರುತ್ತೆ, ನೀವು ಕ್ಲಿಯರ್ ಮಾಡ್ಕೊಂಡು ಬರ್ಬೋದು. ಬಟ್ ನೀವು ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಬರ್ತೀರಾ, ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಬರಲ್ಲ ನಿಮ್ಗೆ. ಯಾರ್ಯಾರು ಫೇಲ್ ಆಗಿರ್ತೀರಾ, ಹೂ ಆರ್ ಫೇಲ್ಡ್ ವಿಲ್ ಡೈರೆಕ್ಟ್ಲಿ ಕಮ್ ಟು ಥರ್ಡ್ ಎಕ್ಸಾಮ್. ಅವರು ಮೇಕಪ್ ಎಕ್ಸಾಮ್ ತಗೊಬೇಕು. ಮೇಕಪ್ ತಗೊಂಡು ಮೇಕಪ್ ಮಾಡ್ಕೊಂಡು ಕ್ಲಿಯರ್ ಮಾಡಿದ್ರೆ ಅವಾಗ ರ್ಯಾಂಕಿಂಗ್ ಎಲಿಜಿಬಲ್ ಆಗುತ್ತೆ. ಇವಾಗ ಯಾರೆಲ್ಲ ಪಾಸ್ ಆಗಿದ್ದೀರಾ, ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಅದು ಏನಕ್ಕೆ ಅಂದ್ರೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಮಾಡೋದಕ್ಕೆ. ಈ 2 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ, ಒಂದು ಶೆಡ್ಯೂಲ್ ಬರುತ್ತೆ. ಎಲ್ಲ ಡೀಟೇಲ್ ಆಗಿ ಇಲ್ಲೇ ಹೇಳೋದು ಬೇಡ, ಅರ್ಥ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಒಂದು 50 to 60% ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ರಿಮೈನಿಂಗ್ ಸ್ವಲ್ಪ ಜನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಹೋಗ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ತಗೊಬೇಕು. ತಗೊಂಡ್ಲಿಲ್ಲ ಅಂತಂದ್ರೆ ಥರ್ಡ್ ರೌಂಡ್ ಗೆ ಎಲಿಜಿಬಲ್ ಆಗುತ್ತೆ. ಥರ್ಡ್ ರೌಂಡ್ ಅಂತ ಕರಿತೀವಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ, ಈ ಉಳ್ಕೆ ಪಳ್ಕೆ ಸೀಟ್ಸ್ ಅಂತ ಕರಿತೀವಿ, ಅಲ್ಲೂ ಅಷ್ಟೇ ರೌಂಡ್ಸ್. ಇದಾದ್ಮೇಲೆ ಒಂದು ರೌಂಡ್ ಇರುತ್ತಾ ಸರ್ ಅಂದ್ರೆ ಖಂಡಿತ ಡಿಪ್ಲೊಮಾದವ್ರಿಗೆ ಇರಲ್ಲ, PUC ಅವ್ರಿಗೆ ಇರುತ್ತೆ. ಯಾಕಂದ್ರೆ ಜಾಸ್ತಿ ಸೀಟ್ಸ್ ಇರುತ್ತೆ. ಇಲ್ಲಿ ಅಷ್ಟು ಸೀಟ್ಸ್ ಬರಲ್ಲ. ರಫ್ಲಿ ನಿಮ್ಗೆಲ್ಲ ಒಂದು 10,000 ಸೀಟ್ 10K ಸೀಟ್ಸ್ ಬರ್ಬೋದು. ರಫ್ಲಿ ಚಿಲ್ಲರೆ 9,500 ಚಿಲ್ಲರೆ 9,000 ಚಿಲ್ಲರೆ ಬರುತ್ತೆ. ಅಷ್ಟರಲ್ಲೇ ಎಲ್ಲ ಅಲಾಟ್ಮೆಂಟ್ ಆಗಿರುತ್ತೆ. ಏನ್ ಸರ್ ಇದು 20,000 ಜನ ಬರ್ದೋರೆ ಅಂತಾರೆ, ನೀವು 10,000 ಸೀಟ್ ಅಂತ ಹೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ಅದು ಹಂಗ ಆಗುತ್ತೆ. ಯಾಕಂದ್ರೆ ಕೆಲವರೆಲ್ಲ ಮ್ಯಾನೇಜ್ಮೆಂಟ್ ಹೋಗ್ತಾರೆ, ಅವೆಲ್ಲ ಆಪ್ಷನ್ಸ್ ಇರ್ತವೆ. ಬಟ್ ಎಲ್ಲ ಅಲಾಟ್ಮೆಂಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ಸೀಟ್ ಸಿಗುತ್ತೆ. ಸೊ ಕೌನ್ಸಿಲಿಂಗ್ ರೌಂಡ್ಸ್ ಬಂದಾಗ ಫಸ್ಟ್ ರೌಂಡ್, ಸೆಕೆಂಡ್ 3 ರೌಂಡ್ಸ್ ಬರುತ್ತೆ. ಸೊ ಎಲ್ಲರೂ ಎಲಿಜಿಬಲ್ ಆಗ್ತೀರಾ. ಬಟ್ ಯಾರು ಫೇಲ್ ಆಗಿದ್ದೀರಾ ಅವ್ರು ಎಲಿಜಿಬಲ್ ಆಗಲ್ಲ. ನೀವು ಪಾಸ್ ಆದ್ರೆ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಯಾರ್ಯಾರು ಥರ್ಡ್ ರೌಂಡ್ ಹೋಗ್ಬೋದು ಅಂದ್ರೆ, ಯಾರಿಗೆ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ ಇವ್ರು ಇರ್ತಾರಲ್ಲ ಈ ಕ್ಯಾಂಡಿಡೇಟ್ಸ್, ಇವರು ಥರ್ಡ್ ರೌಂಡ್ ಎಂಟ್ರಿ ಆಗ್ತಾರೆ. ಮಿಗ್ದೋರೆಲ್ಲ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲೇ ಕೆಲಸ ಮುಗಿಸ್ಕೊಂಡು ಕಾಲೇಜ್ ಜಾಯ್ನ್ ಆಗಿ ನೆಕ್ಸ್ಟ್ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಪ್ರಿಪರೇಷನ್ಸ್ಗೂ M3 ಕೋಚಿಂಗ್ ಲಾಂಚ್ ಮಾಡಿದೀನಿ. ಕೋರ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆಪ್ ಅಲ್ಲಿ ಹೋಗಿ M3 ಬೈ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಬಹುದು. M3 ಪ್ರಿಪೇರ್ ಆಗ್ಬೋದು ನೀವು ಇಲ್ಲಿ. ಅದ್ರ ಬಗ್ಗೆ ಗೈಡೆನ್ಸ್ ಕೊಡ್ತೀನಿ ನಾನು ಶಾರ್ಟ್ಲಿ, ವೆಯ್ಟ್ ಮಾಡಿ. ಸೊ ಇವಾಗ ಕಮಿಂಗ್ ಟು ದ ಥಿಂಗ್, ದ ಕಾಲೇಜ್ ಲಿಸ್ಟ್ ಪ್ರಿಪರೇಷನ್ ಮತ್ತೆ ಆರ್ಡರ್ ಲಿಸ್ಟ್, ಇದೇ ಮೇನ್ ಥಿಂಗ್ ಬೇಕಾಗಿರೋದು ನಿಮ್ಗೆ. ಇವಾಗ ಕಾಲೇಜ್ ಲಿಸ್ಟ್ ಹೆಂಗ್ ಸರ್ ರೆಡಿ ಮಾಡ್ಬೇಕು? ಏನ್ ಸರ್ ಎಷ್ಟೊಂದು ಸ್ಟ್ರೆಸ್ ಮಾಡ್ತಾ ಇದ್ದೀರಾ? ಏನು ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಅಂತ ಹೇಳ್ತೀರಾ. ಬಟ್ ಲಿಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ, ಫಾರ್ ಎಕ್ಸಾಂಪಲ್ ನನಗೆ ಟಾಪ್ ರ್ಯಾಂಕ್ಸ್ ಅಲ್ಲಿ ಇದ್ರೆ ಗೊತ್ತಾಗುತ್ತೆ, ಒಂದು 200-300 ರ್ಯಾಂಕ್ ರೇಂಜ್ ಅಲ್ಲಿ ಇದ್ರೆ ಗೊತ್ತಾಗುತ್ತೆ ನನಗೆ ಯಾವ ಕಾಲೇಜು ಅಂತ. ಬಟ್ ನೀವೇನಾದ್ರು ಒಂದು 5,000 ಅಥವಾ ಒಂದು 3,000 ಇಲ್ಲಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನನಗೆ ಯಾವ ಕಾಲೇಜ್ ಬರುತ್ತೆ ಅಂತ?
ಅದ್ ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ ಕಟ್ ಆಫ್ PDF ಹೋಗ್ಬೇಕು, ಅಲ್ಲಿ ಕಾಲೇಜ್ ವೈಸ್ ಹುಡುಕ್ತಾ ಹೋಗ್ಬೇಕು. ಇವೆಲ್ಲ ತಲೆನೋವಿರುತ್ತೆ. ಕಟ್ ಆಫ್ PDF ಒಂದ್ಸಲಿ ನೋಡಿ ಐಡಿಯಾ ಬರುತ್ತೆ. ಕಂಪ್ಲೀಟ್ ಲಿಸ್ಟ್ ಆಫ್ ಕಾಲೇಜ್ ಕೊಟ್ಟಿರುತ್ತೆ, ಅಲ್ಲಿ ನಿಮ್ಗೆ ರ್ಯಾಂಕಿಂಗ್ ವೈಸ್ ಹುಡುಕ್ತಾ ಹೋಗ್ಬೇಕು. ಅದರದೇ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದೇನು ಅಂದ್ರೆ ಆಪ್ಷನ್ ಎಂಟ್ರಿ PDF. ಇಲ್ಲೇ ನಾನು ಕೊಡ್ತಾ ಇರೋದು ನೋಡಿ, ಈ ರ್ಯಾಂಕಿಂಗ್ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರಮೋಷನ್ ಕೊಡ್ತಾ ಇರೋದಲ್ಲ, ದುಡ್ಡು ಮಾಡೋದು ಕೊಡ್ತಾ ಇರೋದಲ್ಲ. ನನ್ನ ಚಾರ್ಜಸ್ ಇರುತ್ತೆ, ನನ್ನ ಎಫರ್ಟ್ ಇರುತ್ತೆ, ಅದಕ್ಕೆ ನಾನು ಕೇಳ್ತಾ ಇರೋದು. ಯಾಕಂದ್ರೆ ಸುಮಾರು ಜನ ಮಾತಾಡ್ತಾರೆ, ಅದು ಇದ್ದೇ ಏನು ಮಾಡಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ದವ್ರು ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಈ ರ್ಯಾಂಕಿಂಗ್ಗೆ ನಿಮಗ್ ಬೇಕಾಗಿರೋ ಪ್ಲೇಸ್ ಅಲ್ಲಿ, ನಿಮ್ಗೆ ಯಾವ ಪ್ಲೇಸ್ ಅಲ್ಲಿ ಬೇಕೋ, ಯಾವ ಬ್ರಾಂಚಸ್ ಬೇಕೋ ಒಂದು ಆರ್ಡರ್ ಕೊಡ್ತೀನಿ. ಅಲ್ಲಿ ಆಟೋಮೆಟಿಕ್ ಸಾರ್ಟಿಂಗ್ ಆಗೋ ಆರ್ಡರ್ ಬಂದ್ಬಿಡುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಚಾನ್ಸಸ್ ಅಂತ ಕೊಟ್ಟಿದ್ದೀನಿ. ಒಂದು ನಿಮಿಷ ನೋಡಿ, ನಿಮ್ಮ ರ್ಯಾಂಕಿಂಗ್ಗೆ ರೌಂಡ್ 1 ಕೊಟ್ಟಿದ್ದೀನಿ, ರೌಂಡ್ 2 ಕೊಟ್ಟಿದ್ದೀನಿ. ಇವಾಗ ಗಮನಕ್ಕೆ ಬರುತ್ತೆ ನಿಮ್ಗೆ, ರೌಂಡ್ 1 ರೌಂಡ್ 2 ಬರುತ್ತೆ ನಿಮ್ಗೆ ಇಲ್ಲಿ. ಈ ರೌಂಡ್ 2 ಅಲ್ಲಿ ಪರ್ಸೆಂಟೇಜ್ ಆಫ್ ಚಾನ್ಸ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಎಷ್ಟು ಚಾನ್ಸಸ್ ಇದೆ ನನಗೆ. ಈ ಚಾನ್ಸಸ್ ನೋಡಿ ನಿಮ್ಗೆ ವೇರಿ ಆಗ್ತಾ ಹೋಗುತ್ತೆ. 15%, 70% ಇವೆಲ್ಲ ವೇರಿ ಆಗ್ತಾ ಹೋಗುತ್ತೆ. 100% ಬರುತ್ತೆ. ಇದಂದ್ರೆ ಏನು ಅಂದ್ರೆ ನಾಟ್ ವ್ಯಾಲಿಡ್ ಅನ್ಬಿಟ್ಟು, ಅಂದ್ರೆ ಅಲ್ಲಿ ಸೀಟ್ ಇಲ್ಲ ಅನ್ಬಿಟ್ಟು, ಅಷ್ಟೇನು ಇಲ್ಲ. ನೋಡಿ ನಿಮ್ಗೆ ಯಾವ ಕ್ಯಾಟಗರಿ ಜನರಲ್ ಇದೆ, ರೌಂಡ್ 1 ರೌಂಡ್ 2 ಇದೆ. ನೋಡಿ ರೂರಲ್ ಕೊಡ್ತೀನಿ, ಮತ್ತೆ ರೂರಲ್ ಮತ್ತೆ 2A ಯಾವ ಕ್ಯಾಟಗರಿನಾಗ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಕಾಲೇಜಲ್ಲಿ ಸೀಟ್ಸ್ ಇದೆ ಅಂತ. ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಹೋಗುತ್ತೆ ನಿಮ್ಗೆ ಯಾವ ಕಾಲೇಜ್ ಸೀಟ್ಸ್ ಇದೆ, ಏನ್ ಕತೆ ಎಲ್ಲ ಬರ್ತಾ ಹೋಗುತ್ತೆ. ಒಂದು ಆರ್ಡರ್ ಬರುತ್ತೆ. ಸೊ ನಿಮಗೆ ನಿಮ್ಮ ರ್ಯಾಂಕಿಂಗ್ಗೆ ಈ ಪ್ರಿಯಾರಿಟಿ ಆರ್ಡರ್ ಬರುತ್ತೆ ನಿಮ್ಗೆ. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು ಪ್ರಿಯಾರಿಟಿ ಕಾಣಿಸಿದೆ ಇಲ್ಲಿ. ಸೊ ಇಲ್ಲಿ ಬರ್ತಾ ಹೋಗುತ್ತೆ ನಿಮ್ಗೆ ಇಲ್ಲಿ. ಸೊ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ. ಸೊ ಇಲ್ಲಿ 1 2 3 4 ಬರ್ತಾ ಹೋಗುತ್ತಲ್ಲ, ಈ ಆರ್ಡರ್ ನೀವು ಕೊಟ್ಕೊಂಡು ಹೋಗ್ಬೋದು. ಬೇಕಾದ್ರೆ ಇದನ್ನೇ ಆರ್ಡರ್ ಮಾಡ್ಕೊಬಹುದು. ಬಟ್ ಇದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನನಗೆ ಯಾವ ಕಾಲೇಜ್ ಬೇಕೋ ಸೆಲೆಕ್ಟ್ ಮಾಡ್ಕೊಬೇಕು. ನಾನೊಂದು ವ್ಯೂ ಕೊಡ್ತೀನಿ ನಿಮ್ಗೆ. ಓಕೆ, ಈ ಕಾಲೇಜ್ ಬರುತ್ತೆ ಒಂದು ವ್ಯೂ ಕೊಡ್ತೀನಿ, ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಯಾವ ತರ ಅನಲೈಸ್ ಮಾಡಬಹುದು ಅಂತಂದ್ರೆ ನೋಡಿ, ಯಾವುದೇ ಕ್ಯಾಟಗರಿ ಬೇಕು, ಕ್ಯಾಟಗರಿ 1 ಆಗಿರ್ಬೋದು, 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು, ಜನರಲ್ ಮೆರಿಟ್ ಮತ್ತೆ SC ST, ಕನ್ನಡ ಮೀಡಿಯಂ, ರೂರಲ್ ಕೋಟಾ ಎರಡು ಇದ್ರು, ಹೈದರಾಬಾದ್ ಕರ್ನಾಟಕ ಇದ್ರು ಪ್ರೊವೈಡ್ ಮಾಡ್ತೀನಿ. ನೋಡಿ ಯಾವ ತರ ಅನಲೈಸ್ ಮಾಡೋದು ಅಂತಂದ್ರೆ, ಎಬೋ 90% ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಆ ಕಾಲೇಜ್ ಸಿಗುತ್ತೆ. ಅಂದ್ರೆ ಇಲ್ಲಿ ಏನ್ ಇಂಡಿಕೇಟ್ ಮಾಡಿದೀನಿ ಕಾಲೇಜು, ಎಬೋ 90% ಇತ್ತು ಅಂದ್ರೆ ಡೆಫಿನೆಟ್ಲಿ ಆ ಕಾಲೇಜ್ ಸಿಗುತ್ತೆ ನಿಮ್ಗೆ. ನಿಮ್ಮ ರ್ಯಾಂಕಿಂಗ್ಗೆ ಈ ವ್ಯೂ ನ ನಿಮ್ಗೆ ಕೊಡೋದು. ಓಕೆ, ಅರೌಂಡ್ 75 ಇತ್ತು ಅಂದ್ರೆ ಚಾನ್ಸಸ್ ಇರಬಹುದು ನಿಮ್ಗೆ, ಚಾನ್ಸಸ್ ಆರ್ ದೇರ್. ಲೆಸ್ ದೆನ್ 75 ಅಂದ್ರೆ ಚಾನ್ಸಸ್ ಕಡಿಮೆ ಇದೆ, ಸಿಗಕ್ಕಾಗಲ್ಲ ಅಂತ ಸಿಗೋದಿದೆ. ಯಾಕಂದ್ರೆ ಎವ್ರಿ ಇಯರ್ ಆಪ್ಷನ್ ಎಂಟ್ರಿ ವೇರಿ ಆಗ್ತಾ ಇರುತ್ತೆ. ಡಿಪೆಂಡ್ ಆಗೋದು ಪ್ಯೂರ್ಲಿ ಆ ಕಟ್ ಆಫ್ PDF ಡಿಪೆಂಡ್ ಆಗೋದೆ ಸ್ಟೂಡೆಂಟ್ಸ್ ಮೇಲೆ, ಯಾವ ತರ ಕೇಳ್ತಾರೆ ಅನ್ನೋದು. ಲೆಸ್ ದೆನ್ 50 ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಚಾನ್ಸಸ್ ಇರಲ್ಲ ನಿಮ್ಗೆ. ಈ ತರ ಅನಲೈಸ್ ಮಾಡಬಹುದು. ಅದಕ್ಕೆ ನಾನು ನಿಮ್ಗೆ ಕಟ್ ಆಫ್ PDF ಕೊಡ್ತಾ ಇರೋದು. ಓಕೆ, ಸೊ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ, ಕಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನನಗೆ ಪಿಂಗ್ ಮಾಡಿ, ನಾನು ನಿಮ್ಗೆ ಈ ತರ ಪ್ರೊವೈಡ್ ಮಾಡ್ತೀನಿ. ಅದಕ್ಕೆ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲ ಪರ್ಸನಲ್ ಗೈಡೆನ್ಸ್ ಬನ್ನಿ, ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ, ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಅಲ್ಲಿ. ಇಲ್ಲ ಹಾಕ್ಲೇ ಇಲ್ವಾ? ಓಕೆ, ಇಲ್ಲಾಂದ್ರೆ ಪರ್ಸನಲ್ ಗೈಡೆನ್ಸ್ ಬನ್ನಿ, ಎಲ್ಲ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀನಿ, ಗ್ರೂಪ್ ಗೈಡ್ ಮಾಡ್ತೀನಿ, ಕಂಪ್ಲೀಟ್ ಕೌನ್ಸಿಲಿಂಗ್ಸ್ ಇರುತ್ತೆ. ಇವಾಗ ಏನ್ ಮಾಡ್ತಾ ಇದೀನಿ, ಕೌನ್ಸಿಲಿಂಗ್ಸ್ ಇರುತ್ತೆ ನಿಮ್ಗೆ. ಸೊ ಇವಾಗ ಹೇಳ್ದೆ ನಿಮ್ಗೆ ಕರೆಕ್ಟ್ ಆರ್ಡರ್ ಕೊಡಬೇಕು ಅಂತ, ಯಾವ ತರ ಪ್ರಿಪೇರ್ ಮಾಡಬೇಕು ಅಂದ್ರೆ ನೋಡಿ ಹೇಳ್ತೀನಿ. ಓಕೆ, ಇದೆಲ್ಲ ಬಿಡಿ ಒಂದ್ ಕಡೆ ಆದ್ರೆ, ನೆಕ್ಸ್ಟ್ ಇವಾಗ ಯಾವ ತರ ಪ್ರಿಪೇರ್ ಮಾಡಬೇಕು ಅಂದ್ರೆ ನೋಡಿ, ಯಾವುದೇ ರ್ಯಾಂಕಿಂಗ್ ಆದ್ರೂ 3 ಕ್ರೈಟೀರಿಯಾ ತಗೊಳ್ಳಿ. ಫಸ್ಟ್ ಇಸ್ ದ ಟಾಪ್ ಕಾಲೇಜ್ ಫಸ್ಟ್ ಇರಬೇಕು, ಎಲ್ಲಾ ಟಾಪ್ ಕಾಲೇಜ್ ಇರಬೇಕು. ಅಲ್ಲಿ ಎಷ್ಟು, ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟು ಮಾಡ್ಬೋದು ಸರ್, ನಾನು ಇಲ್ಲಿ ಎಷ್ಟು ಆಪ್ಷನ್ಸ್ ಮಾಡ್ಬೋದು ಅಂದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು. 999 ಇದೆ, ನೀವು 100 120 130 ಮಾಡಿ. ನಾನು ಹೇಳೋದು ಮಿನಿಮಮ್ ಒಂದು 70 ರಿಂದ 80 ಆಪ್ಷನ್ಸ್ ಮಾಡಿ ಸಾಕು, ನಿಮ್ಗೆ ಡೆಫಿನೆಟ್ಲಿ ಸಿಗುತ್ತೆ. ಅದರಲ್ಲಿ ನಿಮಗೆ ಫಸ್ಟ್ ಕ್ಯಾಟಗರಿ ಬಂದು ಎಲ್ಲಾ ಟಾಪ್ ಕಾಲೇಜಸ್ ಇರಬೇಕು. ನೀವು ಎಲ್ಲಿ ಹೋಗಕ್ ರೆಡಿ ಆಗಿದ್ರೆ, ಆಮೇಲೆ ಇಲ್ಲಿ ಕಾಲೇಜ್ ಲಿಸ್ಟ್ ಮಾಡ್ಬೇಕಾದ್ರೂ ಅಷ್ಟೇ ತಿಳ್ಕೊಳ್ಳಿ. ಕೆಲವರೆಲ್ಲ ನಾರ್ತ್ ಕರ್ನಾಟಕ ಇರ್ತೀರಾ, ಕೆಲವರೆಲ್ಲ ಬೆಂಗಳೂರಲ್ಲಿ ಇರ್ತೀರಾ. ನೀವು ಹೋಗಕ್ ರೆಡಿ ಇದ್ರೆ, ಎನಿವೇರ್ ಇನ್ ಕರ್ನಾಟಕ ಹೋಗಕ್ ರೆಡಿ ಇದ್ರೆ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಫೀಸ್ ಕನ್ಸ್ಟ್ರೈಂಟ್ಸ್ ಬರುತ್ತೆ. ಯಾಕಂದ್ರೆ ಫೀಸು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ, ಇಲ್ಲಿ ಫೀಸ್ ಇಂಡಿಕೇಶನ್ಸ್ ಆಗುತ್ತೆ ನಿಮ್ಗೆ ಇಲ್ಲಿ. ಅದಕ್ಕೆ ಅವ್ರು ಫೀಸು ಕೊಟ್ಬಿಟ್ಟಿದ್ದಾರೆ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಫೀಸ್ ಗೊತ್ತಿರಲ್ಲ, ಸುಮ್ಮನೆ ಕೊಟ್ಬಿಡ್ತಾರೆ. ಆಮೇಲೆ ನನಗೆ ಅದು ಬೇಕಿಲ್ಲ, ಕ್ಯಾನ್ಸಲ್ ಮಾಡ್ಕೊಬೇಕು, ಫೀಸ್ ಜಾಸ್ತಿ ಇದೆ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ ನೋಡ್ತಾ ಇರ್ತಾರೆ, ಅವ್ರ ಕನ್ಫ್ಯೂಷನ್ ಇರುತ್ತೆ, ಪ್ರೈವೇಟ್ ಆಗಿ ಗೌರ್ಮೆಂಟ್ ಅನ್ಬಿಟ್ಟು. ಅದಕ್ಕೆ ಏನ್ ಮಾಡಿದ್ರೆ ಫೀಸು ಇಂಡಿಕೇಟ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಫೀಸ್ ಇಂಡಿಕೇಟ್ ಮಾಡಿದ್ದಾರೆ ಇಲ್ಲಿ 1,12,000 1,12,000 ಅಂತ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫೀಸ್ ಎಲ್ಲ ಇಂಡಿಕೇಶನ್ಸ್ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಕೊಬೇಕು. ಎಲ್ಲದಕ್ಕೂ ಇದಿರಲ್ಲ, ಈ ಸಲ ವೇರಿ ಆಗುತ್ತೆ. ಗೌರ್ಮೆಂಟ್ ಕಾಲೇಜ್ಗೆ ಕಡಿಮೆ ಬರುತ್ತೆ, ಏಡೆಡ್ ಕಾಲೇಜ್ಗೆ ಕಡಿಮೆ ಬರುತ್ತೆ, ಕ್ಯಾಟಗರಿ ವೈಸ್ ವೇರಿ ಆಗುತ್ತೆ. ಇವೆಲ್ಲ ಬರುತ್ತೆ ನಿಮ್ಗೆ, ಅದು ಕಾನ್ಸೆಂಟ್ಸ್ ಇರಬೇಕು. ಆಮೇಲೆ ಮೇನ್ ಥಿಂಗ್, ಟಾಪ್ ಕಾಲೇಜಸ್ ನ ಫಸ್ಟ್ ಪ್ರಿಯಾರಿಟಿ ಕೊಡಿ ನೀವು ಹೋಗಕ್ ರೆಡಿ ಇದ್ರೆ. ಅದಾದ್ಮೇಲೆ ನಿಮಗ್ ಬೇಕಾಗಿರೋ ಕಾಲೇಜಸ್ ಎಲ್ಲೆಲ್ಲಿದೆ. ಇವಾಗ ನಾನು ಮಂಗಳೂರಲ್ಲಿ ಇರ್ತೀನಿ, ನಂಗೆ ಮಂಗಳೂರಲ್ಲೇ ಸಾಕು ಅಂದ್ರೆ ಮಂಗಳೂರದೇ ಕೊಡಿ, ಪ್ರಾಬ್ಲಮ್ ಏನಿಲ್ಲ. ನೀವು ಬೆಂಗಳೂರು ಬರಕ್ ರೆಡಿ ಇದ್ರೆ ಬೆಂಗಳೂರು ಕೊಡಿ, ಇಲ್ಲ ಬೇಕಾಗಿಲ್ಲ ಮಂಗಳೂರದೇ ಕೊಡಿ. ಮಂಗಳೂರಲ್ಲಿ ಟಾಪ್ ಕಾಲೇಜಸ್ ಕೊಡಿ. ಅದಕ್ಕೆ ಏನ್ ಬೇಕೋ ನಂಗೆ ಸಪೋರ್ಟ್, ನಂಗೆ ಕಾಂಟ್ಯಾಕ್ಟ್ ಮಾಡಿ, ನಂಗೆ ಪ್ರೊವೈಡ್ ಮಾಡ್ತೀನಿ. ಮಂಗಳೂರಲ್ಲೇ ಪ್ರೊವೈಡ್ ಮಾಡ್ತೀನಿ, ಹೇಳದಲ್ಲ. ನಿಂಗೆ ಮಂಗಳೂರಲ್ಲಿ ಬೇಕಾ, ಮಂಗಳೂರಲ್ಲೇ ಪ್ರೊವೈಡ್ ಮಾಡ್ತೀನಿ. ಎಲ್ಲಾ ಬ್ರಾಂಚ್ ಬೇಕಾ, ಎಲ್ಲಾ ಬ್ರಾಂಚ್ ಪ್ರೊವೈಡ್ ಮಾಡ್ತೀನಿ. ಅರ್ಥ ಆಯ್ತಾ? ಅದಾದ್ಮೇಲೆ ಲೋವರ್ ಗ್ರೇಡ್ ಕಾಲೇಜಸ್, ಟಾಪ್ ಕಾಲೇಜ್ ಆದ್ಮೇಲೆ ನೀಡೆಡ್ ಕಾಲೇಜಸ್, ಅದಾದ್ಮೇಲೆ ನಿಮ್ಗೆ ಲೋವರ್ ಗ್ರೇಡ್ ಕಾಲೇಜ್ ಅಂದ್ರೆ ಪರವಾಗಿಲ್ಲ, ನಾನು ಈ ಕಾಲೇಜಸ್ ಹೋಗ್ತೀನಿ ಅನ್ನೋರು ಇದನ್ನ ಕೊಡ್ಬೇಕಾಗತ್ತೆ.
ಸೊ ನೀವೊಂದು ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೊಂಡು ಕರೆಕ್ಟ್ ಆಗಿ ಆಪ್ಷನ್ಸ್ ಕೊಟ್ರೆ ನಿಮ್ಗೆ ನಿಮ್ಮ ರ್ಯಾಂಕಿಂಗ್ ಒಂದು ನೀವು ಕೇಳಿರೋ ಕಾಲೇಜಲ್ಲಿ ಕರೆಕ್ಟ್ ಆಗಿ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ಏನಾರ ವೇರಿ ಆಯ್ತು ಅಂತಂದ್ರೆ ಪಾಸಿಬಿಲಿಟಿ ಏನು ಅಂದ್ರೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಲ್ಲ, ಇಲ್ಲಾಂದ್ರೆ ಲೋವರ್ ಗ್ರೇಡ್ ಕಾಲೇಜಸ್ ಏನಿರುತ್ತೆ ಅದು ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ರೆ ಅದು ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಆಮೇಲೆ ಸೆಕೆಂಡ್ ರೌಂಡ್ ಹೋಗ್ಬೇಕಾಗತ್ತೆ, ಅಲ್ಲಿ ಆಪ್ಷನ್ಸ್ ಚೆಕ್ ಮಾಡ್ಬೇಕಾಗತ್ತೆ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಇಲ್ಲಿ ಸೀಟ್ ಇರ್ಲಿಲ್ವಾ ಮತ್ತೆ ಥರ್ಡ್ ರೌಂಡ್ ಹೋಗ್ಬೇಕಾಗತ್ತೆ. ಸೊ ದಿಸ್ ದ ಥಿಂಗ್ಸ್ ದ ಪ್ರಾಬ್ಲಮ್ಸ್ ವಾಟ್ ಯು ಆರ್ ಫೇಸಿಂಗ್. ಇದನ್ನೇ ಹೇಳಿದ್ ನಿಮ್ಗೆ ಆಪ್ಷನ್ ಎಂಟ್ರಿ ಗೈಡೆನ್ಸ್ ಅನ್ಬಿಟ್ಟು. ಆ ಗೈಡೆನ್ಸ್ ಬೇಕು ಅಂದ್ರೆ ಪ್ರೊವೈಡ್ ಮಾಡ್ತೀನಿ, ಪಿಂಗ್ ಮಾಡಿ ನನಗೆ. ಓಕೆ, ಸೊ ಇದೆಲ್ಲ ಹೆಂಗ್ ಸರ್ ರೆಫರ್ ಮಾಡಬೇಕು ಅಂದ್ರೆ ರೆಫರ್ ಕಟ್ ಆಫ್ ಅಕಾರ್ಡಿಂಗ್ ಟು ದ DCT 2025 ಕಟ್ ಆಫ್ PDF ಅನ್ಬಿಟ್ಟು. ಸೊ 2025 ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಹೋಗಿ DCT ವೆಬ್ ಪೇಜ್ ಅಲ್ಲಿ ಅಂದ್ರೆ ಆ ಟ್ಯಾಬ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ PDF ಸಿಗುತ್ತೆ, ರೌಂಡ್ 1 ಕಟ್ ಆಫ್, ರೌಂಡ್ 2 ಕಟ್ ಆಫ್, ರೌಂಡ್ 3 ಕಟ್ ಆಫ್ ಅನ್ಬಿಟ್ಟು. ಇಲ್ಲ ಅಂದ್ರೆ ಆಪ್ ಹೋಗಿ ಅಲ್ಲಿ ಫ್ರೀ ಮೆಟೀರಿಯಲ್ ಹೋಗಿ ಎಲ್ಲ ಅಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, ಇದು ತಕ್ಕ ರೆಫರ್ ಮಾಡ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಇನ್ನೊಂದೇನು ಅಂತಂದ್ರೆ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಇವಾಗ ಎಕ್ಸಾಮ್ಸ್ ಆಗ್ತಾ ಇತ್ತು ನಮ್ದು, ಇವಾಗ ನಮ್ಗೆ ಎಕ್ಸಾಮ್ ಆಗಿದೆ. ನೆಕ್ಸ್ಟ್ ಏನು ಅಂತಂದ್ರೆ ಆಲ್ರೆಡಿ ಹೇಳಿದ್ರೆ ನಿಮ್ಗೆ, ಸೊ ಡಿಪ್ಲೊಮೋ ರಿಸಲ್ಟ್ ವೇಟ್ ಮಾಡಿ. ಆಮೇಲೆ DCT ರಿಸಲ್ಟ್ಸ್, ಡಿಪ್ಲೊಮೋ ರಿಸಲ್ಟ್ ಬಂದಾದ್ಮೇಲೆ DCT ರಿಸಲ್ಟ್ ಬರುತ್ತೆ. ರಫ್ಲಿ ಜೂನ್ ಲಾಸ್ಟ್ ವೀಕ್ 25 ಅಂತ ಅನ್ಕೊಂಡಿದೀನಿ. ರಫ್ಲಿ ಅದಾಗುತ್ತೆ, ಇಲ್ಲ ಇನ್ನ ಬೇಗ ಬರ್ಬೋದು. ಮತ್ತೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಥಿಂಗ್ ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಇವೆಲ್ಲ ರೆಡಿ ಮಾಡ್ಕೊಬೇಕು. ಆಲ್ರೆಡಿ ಹೇಳಿದ್ದೆ, ಮಾಡ್ಕೊಂಡಿದ್ದೀರಾ. ಅಟೆಸ್ಟೇಷನ್ ಏನ್ ಬೇಕಾಗಿಲ್ಲ, ಸೆಲ್ಫ್ ಅಟೆಸ್ಟೇಷನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ರಿಮೈನಿಂಗ್ ಡಾಕ್ಯುಮೆಂಟ್ಸ್ ಏನಿದೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಡೀಟೇಲ್ ಆಗಿ ಅಲ್ಲಿ ಹೇಳ್ತೀನಿ. ಯಾಕಂದ್ರೆ ಕಾಲೇಜ್ ಕಡೆಯಿಂದ ಡಾಕ್ಯುಮೆಂಟ್ಸ್ ತಗೊಬೇಕಾಗತ್ತೆ, ಯಾವ್ದು ಏನು, ಮತ್ತೆ ಅಪ್ಲಿಕೇಶನ್ ಮೇಲೆ ಪ್ರಿನ್ಸಿಪಲ್ ಸೈನ್ ಬೇಕು, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ವೇಟ್ ಮಾಡಿ, ವೇಟ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದು ನಿಮ್ಮ DCT ರ್ಯಾಂಕಿಂಗ್ ಬಂದಾದ್ಮೇಲೆ. ಯಾಕೆಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ, ಅಲ್ಲಿ ರ್ಯಾಂಕಿಂಗ್ ಇಂಡಿಕೇಟ್ ಆಗಬೇಕು. ಮತ್ತೆ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅವೆಲ್ಲ ಇಂಡಿಕೇಟ್ ಮಾಡಬೇಕು, ನಿಮ್ಮ ಇನ್ಕಮ್ ಸೋರ್ಸ್ ಇಂಡಿಕೇಟ್ ಮಾಡಬೇಕು. ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ವೇಟ್ ಮಾಡಿ. ಅದು ಬರೋದು ರಿಸಲ್ಟ್ಸ್ ಆದ್ಮೇಲೆ ರಫ್ಲಿ ಜುಲೈ ಫಸ್ಟ್ ವೀಕ್ ಅರೌಂಡ್ 10th ಅಂತ ಅನ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಕೌನ್ಸಿಲಿಂಗ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಇದಾಗಿ ಒಂದು 3-4 ಡೇಸ್ಗೆ ಆಪ್ಷನ್ ಎಂಟ್ರಿ ರೆಡಿ ಆಗಿರುತ್ತೆ. ಸೊ ಎಲ್ಲ ನಿಮಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಹೋಗುತ್ತೆ, ಟೈಮ್ ಇರಲ್ಲ. ಅದಕ್ಕೆ ಇವಾಗಿಂದ ಪ್ರಿಪೇರ್ ಆಗಿ ಇವಾಗ ಅಲರ್ಟ್ ಮಾಡ್ತಾ ಇದೀನಿ. ಇನ್ನ ಜೂನ್ ಫಸ್ಟ್ ವೀಕ್ ಇವಾಗ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಫೀಸ್ ಪೇಮೆಂಟ್ ಮಾಡು, ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗು. ಇಷ್ಟೇ ಮಗ, ಗುರು, ಇನ್ನೇನಿಲ್ಲ. ಅರ್ಥ ಆಯ್ತಾ? ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಮತ್ತೆ ಫೀಸ್ ಬಗ್ಗೆ ಬೇಕಾ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೀನಿ. ನೀವು ಕಾಲೇಜ್ ಫೀಸ್ ರೆಡಿ ಮಾಡ್ಕೊಬೇಕು, ಇದು ರೆಡಿ ಮಾಡ್ಕೊಬೇಕು. ಆಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇರಬೇಕು, ಯುವರ್ ಓನ್ ಅಕೌಂಟ್, ಬೇರೆಯವ್ರದ್ದಲ್ಲ. ಅರ್ಥ ಮಾಡ್ಕೊಳ್ಳಿ, ಕ್ಯಾಶ್ ಅಲೌಡ್ ಇಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್. ಸೊ ಇಷ್ಟು ಫೀಸ್ ಬಗ್ಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ವಿಡಿಯೋ ನೋಡಿ ಮತ್ತೆ ಹೇಳೋದು ಬೇಡ. ಸೊ ಇಷ್ಟು ಓವರ್ ಆಲ್ ಎಂಟ್ರಿ ಹೇಳಿದೀನಿ. ನಾನು ಇದನ್ನೇ ಹೇಳ್ತಾ ಇರೋದು, ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಕೌನ್ಸಿಲಿಂಗ್ ರೌಂಡ್ಸ್ ಅಂದ್ರೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಸೊ ಇದು ಆಪ್ಷನ್ ಎಂಟ್ರಿ PDF ನಾನು ನಿಮ್ಗೆ ಹೇಳ್ತಾ ಇರೋದು. ಇಂಟ್ರೆಸ್ಟ್ ಇದ್ದವ್ರು ಪಿಂಗ್ ಮಾಡಿ. ನೋಡಿ, ಒಂದ್ ಅರ್ಥ ಮಾಡ್ಕೊಂಬಿಡಿ, ಸ್ಮಾಲ್ ಚಾರ್ಜಸ್ ಇರುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ಸುಮ್ಮನೆ ಇವೆಲ್ಲ ಕುತ್ಕೊಂಡು ಮಾಡಿರೋದಲ್ಲ, ನಾನು ತಿಂಗ್ಳಾಂಗಟ್ಲೆ ಎಫರ್ಟ್ ಇರುತ್ತೆ. ಆ ಎಫರ್ಟ್ ನಾನು ಕೇಳ್ತಾ ಇರೋದು. ಬೇರೆಯವರು ಬೇರೆ ತರ ಕೊಡ್ತಾರೆ, ಹೇಳ್ತಾರೆ, ಅವೆಲ್ಲ ನಿಮ್ಗೆ ಬಿಟ್ಟಿದ್ದು. ನಾನು ನಿಮ್ಗೆ ಚಾಯ್ಸ್ ಕೊಡ್ತಾ ಇದ್ದೀನಿ. ನಿಮಗೆ ಒಂದು ಸಾರ್ಟೆಡ್ ಆರ್ಡರ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರ್ಯಾಂಕಿಂಗ್ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೇಳೋ ಪ್ಲೇಸ್ ಅಲ್ಲಿ ನೀವು ಕೇಳೋ ಬ್ರಾಂಚಸ್ಗೆ ಬೇಕು ಒಂದು ಆರ್ಡರ್ ಲಿಸ್ಟ್ ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇದರಿಂದ ಒಂದು ಐಡಿಯಾ ಸಿಗುತ್ತೆ. ಏನ್ ಮಾಡ್ಬೋದು, ತಗೊಂಡು ನಿಮ್ಗೆ ಒಂದು A3 ಪ್ರಿಂಟ್ಔಟ್ ತಗೊಂಡು ನಿಮ್ಗೆ ಯಾವ ಕಾಲೇಜ್ ಬೇಕೋ ಇಟ್ಕೊಳ್ಳಿ, ಬೇಡದ್ರೆ ಡಿಲೀಟ್ ಮಾಡಿ, ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಯು ಕ್ಯಾನ್ ಡೂ. ರೆಡಿ ಮಾಡ್ಕೊಳ್ಳಿ ಇದನ್ನ. ಓಕೆ, ರೆಡಿ ಮಾಡ್ಕೊಂಡಾಗ ಏನಾಗುತ್ತೆ, ಕರೆಕ್ಟ್ ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮ್ಗೆ ಎಕ್ಸಾಕ್ಟ್ ಒಂದು ಕಾಲೇಜ್ ಮಿಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗುತ್ತೆ. ಸುಮಾರು ಜನ ಸ್ಟೂಡೆಂಟ್ ಲಾಸ್ಟ್ ಟೈಮ್ ತಗೊಂಡಿದ್ದಾರೆ, ಮಾಡಿದ್ದಾರೆ, ನಾನು ಬೈದಿರೋರು ಇದ್ದಾರೆ. ಅದೆಲ್ಲ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಸರ್ವಿಸ್ ನಾನು ಮಾಡ್ತೀನಿ. ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಎಲ್ಲ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಪೋರ್ಟ್ ಇರಲಿ. ಆಪ್ಷನ್ ಎಂಟ್ರಿ PDF ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಪೋರ್ಟ್ ಇರಲಿ.